Following frequency distribution gives the monthly consumption of electricity of 68 consumers of a locality. Find the median, mean and mode of the data and compare them. ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಅಂತ ಹೇಳಿ ಅಲ್ವಾ, ಎಷ್ಟು ಕನ್ಸ್ಯೂಮ್ ಮಾಡ್ತಾರೆ ಅಂತ ಹೇಳಿದ್ರೆ ಎಷ್ಟು ಉಪಯೋಗಿಸ್ತಾರೆ ಅಂತ ಹೇಳಿ, ಕರೆಂಟ್ ಎಷ್ಟು ಉಪಯೋಗಿಸ್ತಾರೆ ಅಂತ ಹೇಳಿ ಇಲ್ಲಿ ಲಿಸ್ಟ್ ಮಾಡಿದ್ದಾರೆ. ಎಷ್ಟೆಷ್ಟು ಕಸ್ಟಮರ್ ಈ ವ್ಯಾಲ್ಯೂ ಉಪಯೋಗಿಸ್ತಾರೆ ಅಂತ ಹೇಳಿ ಲಿಸ್ಟ್ ಮಾಡಿದ್ದಾರೆ. ಇದರದ್ದು ನಾವು ಮೀಡಿಯನ್, ಮೀನ್ ಮತ್ತೆ ಮೋಡ್ ಕಂಡುಹಿಡಿಬೇಕು. ಸೊ ಮೊದಲನೇದಾಗಿ ಡೇಟಾ ಕಂಟಿನ್ಯೂಸ್ ಇದೆಯೋ ಇಲ್ಲ ನೋಡಬೇಕು. 85, 105 ಇವೆಲ್ಲ ಕಂಟಿನ್ಯೂಸ್ ಕಾಣಿಸ್ತಾ ಇದೆ. ಹೌದು. ಸೇಮ್ ಕ್ಲಾಸ್ ಸೈಜ್ ಇದೆಯಾ? ಎಲ್ಲ 20, 20, 20, 20, 20, 20, 20 ಇದೆ. ಸೊ ಹಾಗಾಗಿ ಎಲ್ಲ ಸರಿ ಇದೆ. ಮೊದಲನೇದಾಗಿ ನಾವು ಮೀಡಿಯನ್ ಕಂಡುಹಿಡಿಯೋಣ. ಸೊ ಮೀಡಿಯನ್ ಕಂಡುಹಿಡಿಯೋದಕ್ಕೆ ನಾವು ಏನು ಕಂಡುಹಿಡಿಯಬೇಕು? ಮೊದಲನೇದಾಗಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕಂಡುಹಿಡಿಯೋಣ. ಲೆಸ್ ದೆನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಲೆಸ್ ದೆನ್ 85. ಎಷ್ಟು ಜನ ಇದ್ದಾರೆ ಲೆಸ್ ದೆನ್ 85 ಕನ್ಸಂಪ್ಷನ್ ಅವರು? 4 ಜನ. ಲೆಸ್ ದೆನ್ 105, 4 + 9. ಯಾಕಂತ ಹೇಳಿದ್ರೆ ಲೆಸ್ ದೆನ್ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿವರೆಗೂ ಅಲ್ವಾ. ಲೆಸ್ ದೆನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಹೇಳಿದ್ರೆ ಎಲ್ಲ ಗುಂಪು ಮಾಡಿ ಅಂತ ಹೇಳಿ, ಎಲ್ಲಾರು ಒಟ್ಟಿಗೆ ಸೇರಿಸಿ ಅಂತ ಹೇಳಿ. ನೆಕ್ಸ್ಟ್ ಇದು 9 + 13 ಈ ತರ ಮಾಡ್ಕೊಂಡು ಹೋಗ್ಬೇಕು ಆಯ್ತಾ. 22 22 + 20 42. ಅದಾದ್ಮೇಲೆ 42 + 14 56 56 + 8 ಎಷ್ಟು? 64 64 + 4 68. ಸರಿನಾ? ಸೊ 68 ಜನ ಇದ್ದಾರಂತೆ ಸರ್ವೆ ಮಾಡಿರೋದು. ಸರಿ ಇದೆಯಾ? ಇದು ಸರಿ ಇದೆ. ಈ ವ್ಯಾಲ್ಯೂ ಎರಡು ಒಂದೇ ಇರಬೇಕು. ದಟ್ಸ್ ಯುವರ್ ಎನ್. ಸರಿನಾ? ಸೊ ಈ ಏನಂತ ಬರಬೇಕು? n is equal to 68. therefore n/2. ನಂಗೆ ಜಾಗ ಇಲ್ಲ ಆ ಥರ ಐತೆ. ಸರಿ, ಇಲ್ಲೇ ಸರಿನೇ ಬರ್ತೀನಿ ನೋಡಿ. therefore n/2 is 34. 34 ಎಲ್ಲಿರ್ತಾರೆ? 34ನೇ ವ್ಯಕ್ತಿ ಎಲ್ಲಿರ್ತಾರೆ? 22ವರೆಗೂ ಅಂತೂ ಇರಕ್ಕೆ ಸಾಧ್ಯ ಇಲ್ಲ. 22 ಆದ್ಮೇಲೆ ಬರಬೇಕು. 23ರಿಂದ 42ವರೆಗೂ ಈ ಗುಂಪಲ್ಲಿದ್ದಾರೆ. ಸೊ n/2 ನಾವು ಈ ಗುಂಪಲ್ಲಿ ನೋಡ್ತೀವಿ. ಇದು ನಿಮ್ಮ ಮೀಡಿಯನ್ ಕ್ಲಾಸ್. ಆಯ್ತಾ? ಸೊ ಫಾರ್ಮುಲಾ ಏನಿದೆ? ಫಾರ್ಮುಲಾ ಬಂದು median is equal to L plus n/2 minus cumulative frequency divided by frequency into H. n/2 ಗೊತ್ತಿದೆ ಆಲ್ರೆಡಿ ಅಲ್ವಾ. L ಕಂಡುಹಿಡಿಬೇಕು. ಸೊ L ಬಂದು ಮಾರ್ಕ್ ಮಾಡೋದು ಕಲೀರಿ. ದಿಸ್ ಇಸ್ L, ದಿಸ್ ಇಸ್ ಯುವರ್ F, ದಿಸ್ ಇಸ್ ಯುವರ್ CF, ಮತ್ತೆ ಇದು ನಿಮ್ಮ H. ಸರಿನಾ? L ಬಂದು 125, F ಬಂದು 20, CF ಬಂದು 22. ಅದಾದ್ಮೇಲೆ H is 145 minus 125 which is equal to 20 ಅಲ್ವಾ. ಇದನ್ನ ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇನೆ. ಸೊ ಮೀಡಿಯನ್ is equal to 125 plus n/2 which is 34 minus CF that is 22. ಸೊ ನಮ್ಮ CF ಸರಿ ಇದೆ. It's less than n/2 into frequency into H. ನಪ್ಕೈಲಿ CF has to be lesser than n/2 34. ನಿಮ್ಗೆ ಕನ್ಫ್ಯೂಸ್ ಆದರೆ 42 ತಗೋಬೇಕು 22 ತಗೋಬೇಕು ಅಂತ ಹೇಳಿ ನೋಡಿ. 42 is greater than 34, ಹಾಗಾಗಿ 42 ಅಲ್ಲ 22 ತಗೋಬೇಕು. ಪ್ರೀವಿಯಸ್ ಕ್ಲಾಸಸ್ ವ್ಯಾಲ್ಯೂ ಅಲ್ವಾ. 20 ಕ್ಯಾನ್ಸಲ್ಸ್. ಸೊ ಇದು ವ್ಯತ್ಯಾಸ ಬಂದು 12 ಅಂದರೆ 137. ಸೊ ದಿಸ್ ಇಸ್ ದ ಯೂನಿಟ್. ಸೊ ಯೂನಿಟ್ಸ್ ಏನೋ ಇದೆ. ಸೊ ಮೆನಿ ಯೂನಿಟ್ಸ್ ಇಸ್ ಯುವರ್ ಮೀಡಿಯನ್. ಅಷ್ಟೇನೆ ಆಯ್ತಾ. ಸೊ ಒಂದ್ಸತಿ ನೋಡ್ಕೊಂಬಿಡಿ ಹೇಗೆ ಅಂತ ಹೇಳಿ. ಇದು ನಿಮ್ಮ ಮೀಡಿಯನ್ ಕ್ಲಾಸ್. ಸ್ವಲ್ಪ ಅಲ್ವಾ. ನೆಕ್ಸ್ಟ್ ಮೀನ್ ಕಂಡುಹಿಡಬೇಕು, ಮೋಡ್ ಕಂಡುಹಿಡಬೇಕು. ಮೋಡ್ ಕಂಡುಹಿಡಿದ್ಬಿಡೋಣ.
ಮೋಡ್ ಕಂಡುಹಿಡಿಯೋದಕ್ಕೆ ಯಾವ ವ್ಯಾಲ್ಯೂ ನಿಮ್ಮ ಹೈಯೆಸ್ಟ್ ಇದೆ? ಹೈಯೆಸ್ಟ್ ಬಂದು 20ನೇ ಇದೆ ಅಲ್ವಾ? ಸೊ ಇಲ್ಲಿಂದ ಶುರು ಮಾಡೋಣ. ಆಸ್ 20 is the maximum class frequency or modal class is ಎಷ್ಟು ಹುಡುಗರ 125 to 145. So next to therefore L is equal to, so ಇಲ್ಲಿ ಬರೆಯೋಣ, this is our modal class. ಕ್ವಶನ್ ಪೇಪರ್ ಅಲ್ಲಿ ಪೆನ್ಸಿಲ್ ಸಣ್ಣದಾಗಿ ಬರ್ಕೊಳ್ಳಿ. That's our L, this is our F1, this is our F0, F2 ಮತ್ತೆ H ಆಲ್ರೆಡಿ ಕಂಡುಹಿಡಿದೀವಿ. ಸೊ L is 125. ಸರಿನಾ? ಅದು ಒಂದು ಸೆಕೆಂಡ್ ಕ್ವಶನ್ ನೋಡ್ಕೊಂಡ್ಬಿಡ್ತೀನಿ ನಾನು. ಹುಡುಕದ್ ಕಷ್ಟ ಆಗುತ್ತೆ. L is 125 ಮತ್ತೆ H ಆಲ್ರೆಡಿ ಕಂಡುಹಿಡಿದೀವಿ. F1 is 20, F0 is 13 ಅಲ್ವಾ? F2 is 14. ಸರಿ ಇದೆಯಲ್ವಾ? ಅದೇ ತಾನೇ ನೋಡ್ತಾ ಇರೋದು ನಾನು. ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಏನಿದು ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಮೋಡ್ is equal to L plus, ಎರಡರಲ್ಲೂ L plus ಏನೆ, ಬಟ್ ಇಟ್ ಹ್ಯಾಸ್ ಟು ಬಿ ಅ ವ್ಯಾಲ್ಯೂ ವಿಚ್ ಇಸ್ ಅ ಬಿಟ್ ಮೋರ್ ದೆನ್ L ಅಲ್ವಾ? L plus F1 minus F0 divided by 2 F1 minus F2 minus F0 into H. So this is equal to 125 plus 20 minus 13 into H is 20 alva divided by 2 times of 20 minus 14 minus 13. So 125 plus 7 into 20 divided by 40 minus 27. 40 27 ಅಂತ ಹೇಳಿದ್ರೆ 13. ಕರೆಕ್ಟಾ? So I think it's easy to divide 140 with 13 ಅಲ್ವಾ? ಸೊ 720 140 ಮಾಡ್ಬಿಡೋಣ ಅದನ್ನ. 1s 13, 10s, ಸೊ ಇದು ಡಿವೈಡ್ ಆಗಲ್ಲ, ಸೊ 10 ಆಗ್ತಾ ಇದೀವಿ. 0 ನೆಕ್ಸ್ಟ್ ಡೆಸಿಮಲ್ ಇಡಬೇಕು. ಸೊ 13 8 13 7s 13 8s 13 8s ಅನ್ನೇ ತಗೊಂಬಿಡೋಣ. ಸರಿ, ಅಪ್ರಾಕ್ಸಿಮೇಟ್ ವ್ಯಾಲ್ಯೂ, ತೊಂದರೆ ಇಲ್ಲ. ಒಂದು ಸ್ವಲ್ಪ ಹೆಚ್ಚಿದೆ, ತೊಂದರೆ ಇಲ್ಲ. ಸೊ 1s 10.8s. ಸೊ ನಿಮ್ಮ ಉತ್ತರ ಎಷ್ಟಿದೆ? ಇದು 12135.8. ಸೊ ನಮ್ಮ ಇಲ್ಲಿದೆ ಇದು 137,135.8. ಮೇಕ್ ಸೆನ್ಸ್. ಸರಿನಾ? ಇದು ಸೋ ಮೆನಿ ಯೂನಿಟ್ಸ್. ಕೊನೆಯದಾಗಿ ನಿಮ್ಮ ಮೀನ್. ಸೊ ಮೀನ್ ಹೇಗೆ ಕಂಡುಹಿಡಿಯೋದು? ಮೊದಲೇದಾಗಿ ಕ್ಲಾಸ್ ಮಾರ್ಕ್ ಕಂಡುಹಿಡಿಯೋಣ. ಕ್ಲಾಸ್ ಮಾರ್ಕ್ ಹೇಗೆ ಕಂಡುಹಿಡಿಯೋದು? ಆ್ಯಡ್ ದಿಸ್ ಟು ಡಿವೈಡ್ ಬೈ 2. ಸೊ 70 80 75 ಇದು ನಿಮ್ಮ ಮೀನ್. ಕ್ಲಾಸ್ ಸೈಜ್ ಸೇಮ್ ಆಗಿದೆ. ಸೊ ಇದು ವಿಲ್ ಬಿ 95 105 125 ಸಾರಿ, ಇದು 105 115 135 155 175 195. ಸರಿ ಇದೆಯಲ್ಲ? ಹೌದು, ಇದು ನಿಮ್ಮ ಕ್ಲಾಸ್ ಮಾರ್ಕ್. ಸೊ ಮಲ್ಟಿಪ್ಲೈಯಿಂಗ್ ದಿಸ್ ಟು ಇಸ್ ನಾಟ್ ಈಸಿ. ಹಾಗಾಗಿ ಡಿ ಐ ಕಂಡುಹಿಡಿಯೋಣ. ಡಿ ಐ ಎಸ್ ಎಕ್ಸ್ ಐ ಮೈನಸ್ ಎ. ಸೊ ಲೆಟ್ ಎ ಬಿ ಈಕ್ವಲ್ ಟು ಯಾವುದು? 1 2 3 4 5 6 7 135. ಸೊ ಇದು 0, ಇದು -20 -40 -80. ಸರಿ ಇದೆಯಲ್ಲ? 14 ವೆಯ್ಟ್, ಸಾರಿ -60. ನೋಡಿ, ಅದಕ್ಕೆ ವೆರಿಫೈ ಮಾಡಬೇಕು.
+20 -20 -20 -20 ಇಲ್ಲಿ +20 +20 +20 ಸರಿ ಇದೆ ಇದು ಅಲ್ವಾ? ಈ ತರ ವೆರಿಫೈ ಮಾಡ್ಕೊಬೇಕು. ನೆಕ್ಸ್ಟ್ UI is DI/H. So where H is 20. So -3 -2 -1 0 1 2 3. Last UIFI. So ಇದು ನಿಮ್ಮ frequency. So -12 -10 -13 0 14 16 12. Sum of this is ಕಸ್ಟಮರ್ ಇಷ್ಟಿದ್ರೆ 30 ಅಲ್ವಾ? ಕಸ್ಟಮರ್ ಅಲ್ಲ ಎಂತ ಇದಕ್ಕೆ ಕನ್ಸ್ಯೂಮರ್ಸ್ 68. ಸೊ 68 ನಿಮ್ಮ ಫ್ರೀಕ್ವೆನ್ಸಿ ಆಲ್ರೆಡಿ ಮಾಡಿದಿರಲ್ಲ, ಏನು ಇನ್ನೊಂದ್ಸತಿ ಮಾಡೋದು? ಸರಿನಾ? ಬುದ್ಧಿ ಉಪಯೋಗಿಸ್ಬೇಕು. ಸೊ +12 -12 ಕಟ್ ಆಗುತ್ತೆ. ನೆಕ್ಸ್ಟು 10 20 23 23 ಇದು 20 30 23 30 +7. ಸೊ ನಮ್ಗೆ ಎಲ್ಲ ವ್ಯಾಲ್ಯೂಸ್ ಬಂದಿದೆ. ಸೊ ಮೋಡ್ mean is equal to x bar is equal to L, not L, sorry, A plus H into summation of UIFI divided by summation of FI. So this is equal to A is 135 plus H is 20 into 7 divided by 68. So 2 10s are 2 34s are sorry ಇನ್ನಷ್ಟು ಕಟ್ ಮಾಡ್ಬೋದಲ್ಲ. 2 5s are 2 17s are ಸರಿ ಇದೆಯಲ್ಲ. 17 5s are 7 5s are 35/17. ಎರಡು ಡೆಸಿಮಲ್ ಪ್ಲೇಸ್ ಸಾಕು, ಬೇಜಾನ ಆಯ್ತು. ಅಂದ್ರೆ ಡಿವೈಡ್ ಮಾಡಿ ಅಲ್ವಾ? ಸೊ 17 1 2 34. ಸೊ 1s 2s 2.1 ಬಂತು, 0 ಹಾಕಿ ಇನ್ನೊಂದು ನಂಬರ್ ಸಾಕಷ್ಟೇ. ಇನ್ನೇನಿಲ್ಲ. ಸೊ ಹೇಳಬೇಕು ಅಂತ ಹೇಳಿದ್ರೆ ಮೀನ್ ಇಸ್ ಇಲ್ಲಿ ಒಂದ್ಸತಿ ಇದನ್ನ ಡೆಸಿಮಲ್ ಹಾಕಿದ್ರೆ 5s ಅಲ್ವಾ? 17 5s 80 17 6 ಹಾಕ್ಬೋದು. ದಟ್ ಇಸ್ ಮೋರ್ ಅಪ್ರೋಪ್ರಿಯೇಟ್. ಸರಿ 2.06 ಸರಿ ಅಲ್ವಾ? ಸಿಕ್ಸ್ ತಗೊಂಡಿದ್ನಿ, 5 ತಗೊಂಡಿಲ್ಲ. ತೊಂದರೆ ಇಲ್ಲ, ಯಾಕಂದ್ರೆ ದಟ್ ವಿಲ್ ಬಿ ಮೋರ್ ಅಪ್ರೋಪ್ರಿಯೇಟ್. 104 ಇಸ್ ಕ್ಲೋಸರ್. ಹಾಗಾಗಿ ನಿಮ್ಮ ಉತ್ತರ 137.06 ಯೂನಿಟ್ಸ್. ನೆಕ್ಸ್ಟ್ ಇವಾಗ ಕಂಪೇರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದೊಂದೇ ಬರ್ಕೊಳ್ಳಿ. ಮೀಡಿಯನ್ ಇಸ್ ಈಕ್ವಲ್ ಟು ಇಲ್ಲಪ್ಪ 137. ಮೋಡ್ is equal to 135.8 units. Mean is equal to 137.06 units. So ಮೂರು ಆಲ್ಮೋಸ್ಟ್ ಈಕ್ವಲ್ ಆಗಿದೆ ಅಲ್ವಾ? So you can conclude all the measurements, all the central tendencies have a very close value, something like that, or have appropriately close value. Some ಏನೋ ಒಂದು ಕನ್ಕ್ಲೂಡ್ ಮಾಡ್ಬೋದು, ಬಟ್ ಏನಂದ್ರೆ ಆಲ್ಮೋಸ್ಟ್ ಈಕ್ವಲ್ ಆಗಿದೆ. ಸೊ ಆ ಥರ ಒಂದು ಸ್ಟೇಟ್ಮೆಂಟು ಬರ್ಕೊಳ್ಳಿ. ಸೊ ಇದು ನಿಮ್ಮ ಉತ್ತರ. ಪಾಸ್ ಮಾಡಿಕೊಂಡು ನೋಡಿ.